7.0 ಫೋಟೋಶಾಪ್ ಓಪನ್ ಮಾಡಿದ ನಂತರ ಏನ್ ಮಾಡಬೇಕು ಅಂತಂದ್ರೆ ಫೈಲ್ ಅಲ್ಲಿ ಹೋಗ್ಬಿಟ್ಟು ನ್ಯೂ ಪೇಜ್ ಅಲ್ಲಿ ಹೋಗ್ಬಿಟ್ಟು ಒಂದು ಪೇಜ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಂಚಸ್ ಅಲ್ಲಿ 2 ಹೈಟ್ ವಿಡ್ತ್ ಒಂದು ಪೇಜ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. 36x12 ಸೈಜ್ ಅಲ್ಲಿ 72 ಬ್ಯಾಕ್ ಗ್ರೌಂಡ್ RGB ಕಲರ್. ಇಲ್ಲಿ ಓಕೆ ಮಾಡಿದ್ರೆ ಈ ತರ ಒಂದು ಇಂಟರ್ಫೇಸ್ ಬರ್ತೈತೆ ಈ ತರ. ಸೊ ಇಲ್ಲಿ ನೋಡ್ತಿರ್ಬೋದು ಒಂದು ಪೇಜ್ ಆಗಿದೆ ಇದು ಆಲ್ಬಮ್ಗೆ. ಇವಾಗ ಇದರಲ್ಲಿ ಬ್ಯಾಕ್ ಗ್ರೌಂಡ್ ಬೇಕಾಗಿದೆ. ಸೊ ನಾವು ಒಂದು ಬ್ಯಾಕ್ ಗ್ರೌಂಡ್ ರಚನೆ ಮಾಡಬೇಕಾಗಿದೆ. ಈ ಒಂದು ಬ್ಯಾಕ್ ಗ್ರೌಂಡ್ ಇದರಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಓಕೆ ಈ ಒಂದು ಇದರಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ T ಹೊಡೆದ್ಬಿಟ್ಟು ಇದನ್ನ ಶಿಫ್ಟ್ ಹಿಡಿದು ಇದನ್ನ ಸ್ವಲ್ಪ ಸೈಜ್ ಈ ತರ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಂತ ಇದ್ದೀನಿ. ಇದೇ ಡೂಪ್ಲಿಕೇಟ್ ಲೇಯರ್ನ ಈ ಲೇಯರು ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಂತ ಇದ್ದೀನಿ. ಡೂಪ್ಲಿಕೇಟ್ ಲೇಯರ್ ಓಕೆ. ಲೇಯರ್ ಕಾಪಿ ಲೇಯರ್ 1 ಈ ತರ ಆಗಿದೆ. ಸೊ ಇವಾಗ ಲೇಯರ್ 1 ಇದೆಯಲ್ಲ ಇದನ್ನ ಸ್ವಲ್ಪ ಬ್ಲರ್ ಮಾಡೋಣ. ಫಿಲ್ಟರ್ ಅಲ್ಲಿ ಹೋಗ್ಬಿಟ್ಟು ಬ್ಲರ್ ಅಲ್ಲಿ ಹೋಗ್ಬಿಟ್ಟು ಗೇಷನ್ ಬ್ಲರ್ ಥರ್ಡ್ ಆಪ್ಷನ್ಸ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬ್ಲರ್ ಆಗಿತ್ತು ಕಾಣ್ತಾ ಇಲ್ಲಲ್ಲ ಅಂತ ಹೇಳ್ಬಹುದು. ನೋಡಿ ಒಳಗಡೆ ಆಗಿದೆ. ಒಳಗಡೆ ಒಂದು ಪದರ ಅಂದ್ರೆ ಲೇಯರ್ ಬೇರೆ ಇದೆ, ಕೆಳಗಡೆ ಒಂದು ಲೇಯರ್ ಬೇರೆ ಇದೆ. ಸೊ ಹಾಗಾಗಿ ಮೇಲ್ಗಡೆ ಲೇಯರ್ ಬ್ಲರ್ ಆಗಿಲ್ಲ. ಇವಾಗ ಎರಡನೇ ಲೇಯರ್ ಇದೆಯಲ್ಲ ಇದನ್ನೇ ಮಾಡ್ಬೇಕು ಅಂತಂದ್ರೆ ನಾರ್ಮಲ್ ಇದೆಯಲ್ಲ ಇಲ್ಲಿ ಓಕೆ ಲೇಯರ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಕ್ರೀನ್ ಅನ್ನಿ ಲೇಯರ್ ತಕ್ಷಣ ಈ ತರ ಇಂಟರ್ಫೇಸ್ ಬರ್ತೈತಿ ತೋಡ್ತಿರ್ಬೋದು. ಸೊ ಈ ತರ ಸ್ಕ್ರೀನ್ ಆಗಿದೆ. ಇವಾಗ ನಮಗೆ ಡಿಸೈನ್ ಮಾಡೋಕೆ ಶೇಪ್ಗಳು ಬೇಕಾಗಿವೆ. ಸೊ ಹಾಗಾಗಿ ನಾ ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಬರ್ತೀನಿ. ಸೇಪ್ ಟೂಲ್ ಇದೆಯಲ್ಲ ಈ ಟೂಲಿಗೆ ಬಂದ್ಬಿಟ್ಟು ರೌಂಡೆಡ್ ರೆಕ್ಟಾಂಗಲ್ ಟೂಲ್ ಇದೆಯಲ್ಲ ಇಲ್ಲಿ ಬಂದು ಕ್ಲಿಕ್ ಮಾಡ್ಕೊಂತೀನಿ. ಓಕೆ ಕ್ಲಿಕ್ ಮಾಡ್ಕೊಂಡು ಆಕೃತಿನ ರಚನೆ ಮಾಡ್ಕೋಬೇಕಾಗುತ್ತದೆ. ಸೊ ಮೊದ್ಲು ಈ ತರ ಯಾಕೆ ರಚನೆ ಮಾಡ್ಕೋಬೇಕು, ಈ ಮೊದ್ಲಿಗೆ ಏನ್ ಮಾಡ್ಕೋಬೇಕು ಅಂತಂದ್ರೆ ಟ್ಯಾಪ್ ಟೂಲ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ರಚನೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಈ ಒಂದು ಶೇಪ್ ಟೂಲ್ ನ ಕ್ಲಿಕ್ ಮಾಡ್ಕೊಂಡು ರಚನೆ ಮಾಡಿದ್ರೆ ಕ್ಲಿಕ್ ಆಗ್ತದೆ. ಸೊ ಇದನ್ನ ನೀವು ಶೇಪ್ ಲೇಯರ್ಸ್ ಅಂತ ಇದೆಯಲ್ಲ ಇದನ್ನ ನೀವು ಮನವರಿಕೆ ಮಾಡ್ಕೋಬೇಕು. ಮೊದಲನೇದಾಗಿ ಈ ಒಂದು ಇದನ್ನ ಬಿಟ್ಟು ಇದನ್ನ ಕ್ಲಿಕ್ ಮಾಡ್ಕೊಂಡು ಈ ತರ ಒಂದು ರಚನೆ ಮಾಡ್ಕೋಬೇಕಾಗಿದೆ. ಶೇಪ್ ಟೂಲ್ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಸೊ ಈ ತರ ಓಕೆ ಇದೇ ಅಲ್ಟ್ ಹಿಡಿದು ಇದನ್ನ ಸ್ವಲ್ಪ ಡೂಪ್ಲಿಕೇಟ್ ಮಾಡ್ಕೊಂಬರೋಣ. ಈ ತರ ಡೂಪ್ಲಿಕೇಟ್ ಈಗ 2 ಲೇಯರ್ ಮರ್ಜ್ ಮಾಡ್ಕೊಂಬರೋಣ. ಈ ಲೇಯರ್ 2 ಲೇಯರ್ ಇದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬಂದು ಕ್ಲಿಕ್ ಮಾಡ್ಕೊಂಡು ಕಂಟ್ರೋಲ್ E ಹೊಡೆದ್ರೆ 2 ಲೇಯರ್ ಮರ್ಜ್ ಆಗುತ್ತೆ. ಇಲ್ಲಿ ನೋಡಿ ಸೇಪ್ 1 ಕಾಪಿ ಮರ್ಜ್ ಆಗಿದೆ. ಮರ್ಜ್ ಅಂದ್ರೆ ಕೂಡಿಕೊಂಡು 2 ಲೇಯರ್ ಒಂದಕ್ಕೊಂದು ಜಾಯಿಂಟ್ ಆದವು. ಸೊ ಈ ತರ ಈ ಕಂಟ್ರೋಲ್ T ಹೊಡೆದ್ಬಿಟ್ಟು ನಮಗೆ ಎಷ್ಟು ಅಡ್ಜಸ್ಟ್ಮೆಂಟಿಂಗ್ ಬೇಕಾಗಿರುತ್ತೋ ಅಷ್ಟು ಅಡ್ಜಸ್ಟ್ಮೆಂಟಿಂಗ್ ಇಲ್ಲಿ ಮಾಡ್ಕೋಬಹುದಾಗತ್ತೆ ಈ ತರ. ಓಕೆ ನಮ್ಗೆ ಎಲ್ಲಿ ಬೇಕು ಅಲ್ಲಿ ಈ ತರ. ಓಕೆ ಇಷ್ಟಿರ್ಲಿ. ಸೊ ಇವಾಗ ಈ ಲೇಯರ್ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ F ಟೂಲ್ ಇದೆಯಲ್ಲ ಇಲ್ಲಿ F ಟೂಲ್ ಆಡ್ ಲೇಯರ್ ಸ್ಟೈಲ್ ಅಂತ ಹೇಳಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಸ್ಟ್ರೋಕ್ ಅಂದ ತಕ್ಷಣ ಈ ತರ ಒಂದು ಇಂಟರ್ಫೇಸ್ ಬರ್ತೈತಿ. ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಸ್ಟ್ರೋಕ್ ನ ಕಲರ್ ನ ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ನಾನು ವೈಟ್ ಚಾಯ್ಸ್ ಮಾಡ್ಕೊಂತ ಇದ್ದೀನಿ. ಒಂದು 10% ಇಷ್ಟಿರಲಿ. ಓಕೆ ಇದು ಜಾಸ್ತಿ ಆಗಿದೆ. ಸೊ ಇಲ್ಲಿ ನೋಡ್ತಿರ್ಬೋದು ನಾವು ಸ್ಟ್ರೋಕ್ ಕೊಟ್ಟಿದ್ದು ಅಷ್ಟು ಹೊರಗಡೆ ಬಂದಿದೆ, ಆಲ್ಬಮ್ ಹೊರಗಡೆ ಬಂದಿದೆ. ಸೊ ಒಳಗಡೆ ಮಾಡ್ಕೋಬೇಕು ಅಂತಂದ್ರೆ ಕಂಟ್ರೋಲ್ T ಹೊಡೆದ್ಬಿಟ್ಟು ಸ್ವಲ್ಪ ಚಿಕ್ಕ ಮಾಡ್ಕೊಂಬೋಣ ಸ್ವಲ್ಪ ಈ ತರ. ಓಕೆ ಏರೋ ಮಾರ್ಕಲ್ಲಿ ನಿಮ್ಮ ಕೀವನ್ ಏರೋ ಮಾರ್ಕನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಆಯ್ತು. ಓಕೆ ಈ ತರ ಇರಲಿ. ಸೊ ಇವಾಗ ಇಷ್ಟಾಯ್ತು. ಇಷ್ಟಾದ ನಂತರ ಇಲ್ಲಿ ನಮಗೆ ಬೇರೆ ಒಂದು ಟೂಲ್ ಬೇಕಾಗಿದೆ. ಸೊ ಯಾವ ಟೂಲ್ ಬೇಕಾಗಿದೆ ಅಂತಂದ್ರೆ ಇಲ್ಲಿ ಬಂದು ಕ್ಲಿಕ್ ಮಾಡ್ಕೊಳ್ಳಿ. ಲೆಫ್ಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ರೆಕ್ಟಾಂಗಲ್ ಟೂಲ್ ಇದೆಯಲ್ಲ ಇದನ್ನ ಫಸ್ಟ್ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ರೆಕ್ಟಾಂಗಲ್ ಟೂಲ್ ಇದೆ ಫಸ್ಟ್ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಮಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ಅವಶ್ಯಕತೆನ ಇಲ್ಲಿ ನೀವು ಈ ಒಂದು ರಚನೆ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಆಯತಾಕೃತಿನ ರಚನೆ ಮಾಡ್ಕೋಬೇಕಾಗತ್ತೆ. ಓಕೆ ಕಂಟ್ರೋಲ್ T ಹೊಡೆದ್ಬಿಟ್ಟು ಸ್ವಲ್ಪ ಇದನ್ನ ರೋಟೇಟ್ ಮಾಡ್ಕೊಳ್ಳೋಣ. ರೋಟೇಟ್ ಮಾಡ್ಕೊಂಡ ಇದನ್ನ ಈ ಕಡೆ ತಗೊಂಬಂದು ಕಳಿಸಿ ಕಂಟ್ರೋಲ್ T ಹೊಡೆದ್ಬಿಟ್ಟು ಇದನ್ನ ಸ್ವಲ್ಪ ಇಲ್ಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ. ಓಕೆ ಒಂಥರ ಡಿಸೈನ್ ಚೆನ್ನಾಗಿರುತ್ತೆ. ಇಲ್ಲಿ ಎರಡು ಮಧ್ಯದಲ್ಲಿ ಇಲ್ಲಿ ಬಂದ್ಬಿಡ್ಲು
ಓಕೆ, ಇಷ್ಟಿರಲಿ. ಇವಾಗ ಮತ್ತೆ ಒಳ್ಳೆ ಆ ಲೇಯರ್ಗೆ ಸ್ಟ್ರೋಕ್ ಕೊಡೋಣ. ಸ್ಟ್ರೋಕ್ ವೈಟ್ ಬ್ಯಾಕ್ಗ್ರೌಂಡ್. ಓಕೆ, ಎಷ್ಟು ಓಕೆ ಇರಲಿ. ಸ್ವಲ್ಪ ಸರಿಸ್ಕೊಂಬೋಣ. ಓಕೆ, ಇಷ್ಟಿರಲಿ. ಅಡ್ಜಸ್ಟ್ಮೆಂಟಿಂಗ್ ಆಗುತ್ತೆ. ಸೊ ಇವಾಗ ಈ ಎರಡನೇ ಲೇಯರ್ ಆಯಿತು. ಇವಾಗ ಇದರಲ್ಲಿ ಫೋಟೋಗಳು ಆ್ಯಡ್ ಮಾಡ್ಕೋಬೇಕಾಗಿದೆ. ಸೊ ಅದಿತಿ ಪ್ರಭುದೇವ್ ಅವ್ರದ್ದು ಒಂದು ಫೋಟೋ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು, ಒಂಥರ ಅರಿಶಿನ ನೀರು ಹಚ್ಚುವ ಕಾರ್ಯಕ್ರಮದಲ್ಲಿ ಒಂದು ತೆಗೆದಿರ್ತಕ್ಕಂಥ ಒಂದು ಫೋಟೋ ಇದೆಯಲ್ಲ, ಇದನ್ನ ನಾನು ಅಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಅಂತಂದರೆ ಈ ಒಂದು ಪ್ಲೇಸ್ ಒಳಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಸೆಲೆಕ್ಷನ್ ಸ್ಟೆಪ್ 1. ಓಕೆ, ಈ ಲೇಯರ್ನ ಈ ಫೋಟೋನ ಕ್ಲಿಕ್ ಮಾಡ್ಕೊಂಡು ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ವಿ. ಓಕೆ, ಕಂಟ್ರೋಲ್ ವಿ ಆದ ತಕ್ಷಣ ಕಂಟ್ರೋಲ್ ಅಲ್ಟ್ ಜಿ ಹೊರಬಿಟ್ರೆ ಈ ಥರ ಅದರೊಳಗೆ ಫಿಕ್ಸ್ ಆಗುತ್ತೆ. ಸೊ ಇವಾಗ ನಾವು ಇಷ್ಟೇ ಇರಬೇಕು ಅಂತ ಫೋಟೋ ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ಆ ಒಂದು ಕೈ ಥರ ಮಾಡಿದಾರಲ್ಲ, ಚೆನ್ನಾಗಿ ಕಾಣುತ್ತೆ ಅಂತ ಒಂದು ಕಾರಣಕ್ಕೋಸ್ಕರ ನಾವೇನು ಮಾಡ್ತೀವಿ, ಸ್ವಲ್ಪ ಸೈಜ್ನ ಚಿಕ್ಕದು ಮಾಡ್ಕೊತಾ ಇದ್ದೀನಿ. ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ಇದನ್ನ ಸ್ವಲ್ಪ ಕೈನ ಈ ಥರ ಮಾಡ್ಕೊತಾ ಇದ್ದೀನಿ. ಓಕೆ, ಓಕೆ, ಇಷ್ಟಿರಲಿ. ಎಂಟರ್ ಹೊಡೆದ ಇದು ಒಂದು ಫೋಟೋ ಇದರೊಳಗೆ ಆ್ಯಡ್ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಸೂಪರ್ ಆಗಿ ಬಂದಿದೆ. ಓಕೆ, ರಚನೆ ಮಾಡಿರ್ತಕ್ಕಂಥ ಒಂದು ರಚನೆ ಮಾಡಿರ್ತಕ್ಕಂಥ ಶೇಪ್ ಒಳಗೆ ಫೋಟೋಸ್ಗಳನ್ನ ಆ್ಯಡ್ ಮಾಡಬೇಕಾಗಿದೆ. ಯಾವ ಒಂದು ಫೋಟೋಸ್ಗಳನ್ನು ಅಂತಂದರೆ ಹೋಗ್ಬಿಟ್ಟು ಇದರೊಳಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ತೆಗೆದುಕೊಳ್ಳೋಣ. ಓಕೆ, ಇಲ್ಲಿ ಎರಡು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿಕೊಂಡು ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ವಿ, ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ಇದನ್ನ ಸ್ವಲ್ಪ ಚಿಕ್ಕ ಮಾಡ್ಕೊಳ್ಳೋಣ. ನಮ್ಗೆ ಎಲ್ಲಿ ಸೈಜ್ ಅವಶ್ಯಕತೆ ಇರ್ತದೋ ಅಲ್ಲಿನ ಇಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೋಬೇಕಾಗತ್ತೆ. ಓಕೆ, ಇಷ್ಟಿರಲಿ. ನೋಡೋಣ ಎಷ್ಟು ಬರುತ್ತಂತ. ಇವಾಗ ಕಂಟ್ರೋಲ್ ಅಲ್ಟ್ ಜಿ ಹೊಡೆದ್ರಿ. ಕಂಟ್ರೋಲ್ ಅಲ್ಟ್ ಜಿ ಹೊಡೆದ್ರೆ ಆ ಒಂದು ಫೋಟೋ ಇದರೊಳಗೆ ಆ್ಯಡ್ ಆಗುತ್ತೆ. ಸೊ ಈ ಥರ ಇದರೊಳಗೆ ಆ್ಯಡ್ ಮಾಡ್ಕೊಂಬೋಣ. ಓಕೆ, ಇಷ್ಟಿರಲಿ. ನೋಡ್ತಾ ಇರ್ಬೋದು, ಇಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಫೋಟೋ ಬೇರೆ ಬಂದಿದೆಯಲ್ಲ, ಇದನ್ನ ಏನು ಮಾಡಬೇಕು ಅಂತಂದ್ರೆ ಈ ಸೆಲೆಕ್ಷನ್ ಟೂಲ್ ತಗೊಂಡ್ಬಿಟ್ಟು ಇದರೊಳಗೆ ನಮಗೆ ಎಷ್ಟು ಬೇಡವಾಗಿರ್ತಕ್ಕಂಥ ಒಂದು ಫೋಟೋ ಇರ್ತೈತೆ ಅದನ್ನ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಡಿಲೀಟ್ ಅಂತ ಅಂದ್ಬಿಟ್ರೆ, ಡಿಲೀಟ್ ಅನ್ನೋ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಅದು ಡಿಲೀಟ್ ಆಗೋಗ್ಬಿಡುತ್ತೆ. ಸೊ ಇವಾಗ ಕ್ಲಿಯರ್ ಆಗಿದೆ ಒಂದು ಫೋಟೋ. ಇವು ಮತ್ತೊಂದು ಫೋಟೋನ ಅದರೊಳಗೆ ಆ್ಯಡ್ ಮಾಡಬೇಕಾಗತ್ತೆ. ಓಕೆ, ಇಷ್ಟಿರಲಿ. ಇಲ್ಲಿ ಇವಾಗ ಇನ್ನೊಂದು ಫೋಟೋನ ಆ್ಯಡ್ ಮಾಡೋಣ. ಇದರೊಳಗೆ ಇನ್ನೊಂದು ಫೋಟೋ ಯಾವುದು ಅಂತಂದ್ರೆ ಈ ಒಂದು ಫೋಟೋನ ಇದರೊಳಗೆ ಆ್ಯಡ್ ಮಾಡೋಣ. ಓಕೆ, ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ವಿ ಆದ ನಂತರ ಕಂಟ್ರೋಲ್ ಅಲ್ಟ್ ಜಿ ಹೊಡೆದು ನಮಗೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಫೋಟೋ ಎಷ್ಟು ಅವಶ್ಯಕತೆ ಇರ್ತದೋ ಅಷ್ಟು ಫೋಟೋನ ಇಲ್ಲಿ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಇದನ್ನು ಉಳಿಕೆ ಬೇಕಾಗಿರ್ತಕ್ಕಂಥ ಬೇಡವಾಗಿರ್ತಕ್ಕಂಥ ಒಂದು ಫೋಟೋನ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಈ ಥರ ಸೆಲೆಕ್ಷನ್ ಮಾಡ್ಕೊಂಡು ಕಂಟ್ರೋಲ್ ನಿಮ್ಮ ಕೀಬೋರ್ಡ್ನಲ್ಲಿ ಇರ್ತಕ್ಕಂಥ ಡಿಲೀಟ್ ಬಟನ್ನ ಕ್ಲಿಕ್ ಮಾಡಿದ್ರೆ ಆ ಒಂದು ಫೋಟೋ ಡಿಲೀಟ್ ಆಗೋಗುತ್ತೆ. ಸೊ ಈ ಥರ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಫೋಟೋ ಡಿಫ್ರೆಂಟ್ ಟೈಪ್ ಚೆನ್ನಾಗಿ ಬಂದಿದೆ. ಸೊ ಈ ಥರ. ಇಲ್ಲಿ ಏನು ಮಾಡೋಣ, ಇಲ್ಲಿ ಖಾಲಿ ಉಳಿದಿದೆಯಲ್ಲ, ಏನು ಮಾಡೋಣ ಅಂತಂತಂದರೆ ಫೋಟೋನ ಕಟ್ ಮಾಡ್ತೀನಿ. ಕಟ್ ಮಾಡಿಕೇಸಿ ಅದರೊಳಗೆ ಆ್ಯಡ್ ಮಾಡ್ತೀನಿ. ನಾನು ಈಗ ಕಟ್ ಮಾಡಿರ್ತಕ್ಕಂಥ ಒಂದು ಫೋಟೋನ ಇದರೊಳಗೆ ಆಲ್ರೆಡಿ ಕಟ್ ಮಾಡಿದ್ದೀನಿ. ನಾನು ಆ ಒಂದು ಫೋಟೋನ ಇದರೊಳಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ಇದನ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಓಕೆ, ಇಷ್ಟಿರಲಿ. ಓಕೆ, ಇಷ್ಟ ಆಯ್ತು. ಈಗ ನೋಡ್ತಾ ಈ ಥರ ಬಂದಿದೆ. ಸೊ ಇವಾಗ ಇದೇ ಫೋಟೋನ ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ. ಕಂಟ್ರೋಲ್ ಈ ಲೇಯರ್ ಸೆಲೆಕ್ಷನ್ ಮಾಡ್ಕೊಂಡು ಆಲ್ಟ್ ಹಿಡಿದು ಕಸಿ ಇದನ್ನ ಸ್ವಲ್ಪ ಈ ಥರ ಸ್ವಲ್ಪ ಸರಿಸ್ಕೊಂಡ್ಬಿಡೋಣ. ಡೂಪ್ಲಿಕೇಟ್ ಲೇಯರ್ ಆಗುತ್ತೆ. ಓಕೆ, ಈ ಥರ. ಇವಾಗ ನಮಗೆ ಇಷ್ಟು ಬೇಡ, ನಮಗೆ ಇಲ್ಲಿಂದ ಇಷ್ಟ ಬೇಕಾಗಿದೆ ಅಂತಂದರೆ ಎರೇಸರ್ ಟೂಲ್ ತಗೊಂಡ್ಬಿಟ್ಟು ನಮಗೆ ಬೇಕಾಗಿರ್ತಕ್ಕಂಥ ಒಂದು
ಎರೇಸರ್ ಟೂಲ್ನ ತಗೊಂಡ್ಬಿಟ್ಟು ನಮಗೆ ಬೇಕಿರ್ತಕ್ಕಂಥ ಒಂದು ಟೂಲ್ನ ಸೆಲೆಕ್ಷನ್ ಮಾಡಿಕೊಂಡು ಸೈಜ್ ದೊಡ್ಡದು ಮಾಡಿಕೊಂಡು ಈ ಥರ ಎರೇಸರ್ ಮಾಡ್ಕೊಬೋದು. ಈ ಥರ ಎರೇಸ್ ಮಾಡ್ಕೊಬೋದು ಚೆನ್ನಾಗಿ ಕಾಣಲಿ ಅಂತೇಳಿ. ಸೊ ಈ ಥರ ಎರೇಸರ್ ಮಾಡ್ಕೊಂಡ್ವಾ. ಇದು ಈ ಫೋಟೋ ಎರಡು ಒಂದೇ ಕಡೆ ವಾಲಿದಂಗಿದೆ ಇಲ್ಲ, ಈ ಕಡೆ ವಾಲಿಸ್ಬೇಕಲ್ಲ ಅಂತಂದ್ರೆ ರೋಟೇಟ್ ಮಾಡ್ಕೋಬೇಕು ಅಂತಂದ್ರೆ ಏನು ಮಾಡ್ಕೋಬೇಕು ಅಂದ್ರೆ ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ನಮ್ಗೆ ಎಷ್ಟು ಅವಶ್ಯಕತೆ ಇರ್ತೈತೋ ಅಷ್ಟನ್ನ ಇಲ್ಲಿ ನಾವು ರೊಟೇಟ್ ಮಾಡ್ಕೋಬೇಕಾಗತ್ತೆ. ಓಕೆ ಇಷ್ಟಿರಲಿ. ಕಂಟ್ರೋಲ್ ಟಿ ಎಂಟರ್ ಹೊಡೆದು ಈ ಥರ ಸರಿಸ್ಕೊಂಬೋಣ. ಕುಂತವಾ, ಇದನ್ನ ತೆಗೆದುಬೋಣ. ಓಕೆ, ಇನ್ನೂ ಸೈಜ್ ದೊಡ್ಡದು ಬೇಕು. ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ಇದನ್ನ ಸ್ವಲ್ಪ ಸೈಜ್ನ ದೊಡ್ಡದು ಮಾಡ್ಕೊಂಬೋಣ. ಇನ್ನೂ ಕಾಣಿಸ್ತಾ ಇಲ್ಲ ನಮಗೆ ಅಂತಂದ್ರೆ ಈ ಥರ ಮಾಡ್ಕೋಬೋದು. ಬಟ್ ಈ ಕಲರ್ ಒಂದೇ ಕಲರ್ ಇದೆ, ಈ ಕಲರ್ ಒಂದೇ ಕಲರ್, ಬೇರೆ ಕಲರ್ ಮಾಡ್ಕೋಬೇಕು ಕಣ್ಣು ಅಂತಂದ್ರೆ ಕಂಟ್ರೋಲ್ ಇವು ಹೊಡೆದ್ಬಿಟ್ರೆ ಈ ಥರ ಮಧ್ಯದಲ್ಲಿ ಇರ್ತಕ್ಕಂಥ ಇದನ್ನ ಸ್ವಲ್ಪ ಈ ಕಡೆ ಸರಿಸ್ಕೊಂಡ್ಬಿಡ್ಬೋದು. ಓಕೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ಫೀಲ್ ಆಗುತ್ತೆ. ಓಕೆ, ಕಂಟ್ರೋಲ್ ಎಮ್ ಮಾಡಿದ್ಬಿಟ್ಟು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಇಷ್ಟಿರಲ್ಲ, ಸೂಪರಾಗಿ ಕಾಣ್ತಾ ಇದೆ. ಹಿಡಿದ ಕಷ್ಟಿನ ಸ್ವಲ್ಪ ಇದನ್ನ ತಗೊಂಬಂದು ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ಇಲ್ಲಿ ಕುಂದಿರ್ಸೋಣ, ನೋಡೋಣ ಹೆಂಗೆ ಬರ್ತಾ ಅಂತೇಳಿ. ಓಕೆ, ಇಷ್ಟಿರಲಿ. ಇವಾಗ ಏನು ಮಾಡಬೇಕು ಅಂತಂದ್ರೆ ಆಪೋಸಿಟಿ ಕಡಿಮೆ ಮಾಡ್ಕೊಳ್ಳೋಣ. ಇಲ್ಲಿ 100% ಇದೆಯಲ್ಲ, 100% ಇದೆಯಲ್ಲ, ಇಲ್ಲಿ ಇದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಬಿಡೋಣ. ಈ ಥರ ಸ್ವಲ್ಪ ಸರಿಸ್ಕೊಂಬಿಡೋಣ ಈ ಥರ. ಓಕೆ, ಇಲ್ಲಿ ನೋಡಿ ಈ ಥರ ಆಗಿದೆ. ಇಷ್ಟಿರಲಿ, ನಮಗೆ ಇಷ್ಟು ಸಾಕು. ಇವಾಗ ಇಲ್ಲಿ ಕಾಣ್ತಾ ಇದೆ, ಇವಾಗ ಇಲ್ಲಿ ಬೇರೆ ಕಡೆ ಕಾಣ್ತಾ ಇದೆಯಲ್ಲ, ಇದನ್ನೇನು ಮಾಡಬೇಕು ಅಂತಂದರೆ ಎರೇಸರ್ ಟೂಲ್ ತೊಗೊಂಡ್ಬಿಟ್ಟು ಕ್ಲಿಕ್ ಮಾಡ್ಕೊಂಡು ನಮಗೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಈ ಥರ ಅಳಿಸ್ಕೊಂಬಿಡೋಣ, ಬೇಡದೇ ಇರ್ತಕ್ಕಂಥದ್ದು. ಓಕೆ, ಇಷ್ಟಾಯಿತು. ಸೊ ಇಲ್ಲಿ ನೋಡ್ತಾರೆ ಈ ಥರ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿ ಬಂದಿದೆ. ಓಕೆ, ಹೆಸರು ಏನಾದ್ರು ಬರ್ಕೋಬೇಕಾ, ಬರೀಬೇಕಾ ಅಂತಂತಂದರೆ ಬರ್ಕೋಬೋದು, ಏನಾದರೂ ಬರ್ಕೋಬೋದು. ಸೊ ನಾನು ಒಂದು ಹೆಸರಲ್ಲಿರ್ತಕ್ಕಂಥ ಒಂದಿಷ್ಟು ಟೂಲ್ನ ನಾನು ಇಲ್ಲಿ ಲೆಟರ್ಸ್ಗಳನ್ನು ನಾನು ಸೆಕೆಂಡ್ ಮಾಡಿ ಇಟ್ಕೊಂಡಿದ್ದೀನಿ, ಅವನೇ ಇಲ್ಲಿ ಹಾಕ್ತಾ ಇದ್ದೀನಿ. ಲೇಯರಲ್ಲಿ ಹೋಗ್ಬಿಟ್ಟು ಬ್ಲೆಂಡಿಂಗ್ ಆಪ್ಷನ್ಸಲ್ಲಿ ಹೋಗ್ಬಿಟ್ಟು ಇಲ್ಲಿ ಕಲರ್ ಅಂತ ಇದೆಯಲ್ಲ, ಈ ಕಲರಲ್ಲಿ ಹೋಗ್ಬಿಟ್ಟು ನಮ್ಗೆ ಯಾವ ಕಲರ್ ಬೇಕಾಗುತ್ತೆ ಆ ಕಲರ್ನ ಇಲ್ಲಿ ಚೂಸ್ ಮಾಡ್ಕೋಬೋದು. ಓಕೆ, ಸ್ಟ್ರೋಕ್ ಅಂದು ವೈಟ್